ವಾವ್, ತುಂಬಾ ಡಿಲಿಷಿಯಸ್ ಆಗಿದೆ ಈ ಸ್ವೀಟು. ಅದಕ್ಕೆ ಹೇಳಿದ್ದು ತಿಂಡಿ ತಿಂದ್ಕೊಂಡು ಹೋಗು ಅಂತ. ಈ ಥರ ಸ್ವೀಟು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಏನು ಹೆಸರು ಈ ಸ್ವೀಟ್ದು? ಇದರ ಹೆಸರು ಭಾಗಿ ಬಾತ್. ಮಗಳೇ, ನೀನಾದ್ರೂ ಹೇಳ್ಬೇಕು ತಾನೆ ಇಷ್ಟೆಲ್ಲ ಆಗಿದೆ ಅಂತ. ಅವನಿಗೆ ನಾವು ನೆಮ್ಮದಿಯಾಗಿರೋದು ಇಷ್ಟ ಇಲ್ಲ ಅನ್ಸತ್ತೆ. ಮಾಡ್ತೀನಿ ಅವನಿಗೆ. ಭಾಗ್ಯ, ನನ್ ಫೋನ್ ಕೊಡು. ಅಯ್ಯೋ ಅತ್ತೆ, ಬೇಡ ಅತ್ತೆ, ಈಗ ಅವ್ರಿಗೆ ಫೋನ್ ಎಲ್ಲ ಮಾಡೋದ್ ಬೇಡ. ಆಗ್ಲಿ ಭಾಗ್ಯ, ವಿಷಯ ದೊಡ್ಡದಾಗ್ಲಿ. ಅಲ್ಲ, ಅವ್ನ್ ನಮ್ಮನ್ ಏನ್ ಅನ್ಕೊಂಡಿದ್ದಾನೆ? ಅವನ್ ಏನ್ ಹೇಳಿದ್ರು ನಾವು ಸುಮ್ಮನೆ ಕೇಳಿಸ್ಕೋತೀವಿ ಅಂತನಾ? ಆಗಿದೆಲ್ಲ ಆಗೋಗಿದೆಯಲ್ಲ ಅತ್ತೆ. ಇಲ್ಲ ಭಾಗ್ಯ, ನಾನಂತೂ ಒಪ್ಪೋದಿಲ್ಲ ಅದಕ್ಕೆ. ಕುಸುಮ, ಭಾಗ್ಯ ಹೇಳ್ತಾ ಇರೋದು ಸರಿಯಾಗಿದೆ. ನೋಡು ಕುಸುಮ, ಆ ಅಯೋಗ್ಯ ಏನು ಮಾಡೋದಕ್ಕೂ ಹೆಸೋನಲ್ಲ. ಈಗ ನೀನ್ ಫೋನ್ ಮಾಡಿದ್ರೆ ಬಾಯಿಗೆ ಬಂದಾಗ ಮಾತಾಡಿ ಫೋನ್ ಇಡ್ತಾನೆ. ಇದೆಲ್ಲ ಬೇಕಾ? ನೋಡು ಕುಸುಮ, ಕೊಚ್ಚೆ ಮೇಲೆ ಕಲ್ಲಿ ಎಸೋದು ಬೇಡ. ಸುಮ್ನಿರು ಕುಸುಮ. ಯಾರಿಗೂ ನಾನು ಹೇಳೋದು ಅರ್ಥನೇ ಆಗಲ್ಲ. ಸರಿ ಆಯ್ತು, ನಿಮ್ ಇಷ್ಟ. ಗುಂಡಣ್ಣ ಬಂಗಾರಿ, ನಾಳೆ ಶಾಲೆ ಇದೆ ತಾನೆ, ಹೋಗಿ ಮಲ್ಕೊಳ್ಳಿ. ಹಾ, ಅತ್ತೆ, ನನಗ್ ಗೊತ್ತು ನಿಮಗ್ ತುಂಬಾನೇ ಕೋಪ ಬಂದಿದೆ ಅಂತ. ಆದ್ರೆ ಈಗ ಏನ್ ಮಾಡಕ್ಕಾಗತ್ತೆ? ಆಗಿದೆಲ್ಲ ಆಗೋಯ್ತಲ್ವಾ. ಈಗ ಅದ್ರ ಬಗ್ಗೆನೇ ಯೋಚನೆ ಮಾಡ್ತಾ ಮನ್ಸ್ ಹಾಳು ಮಾಡ್ಕೊಳ್ಳೋದ್ ಬೇಕಾಗತ್ತೆ. ಸುಮ್ನೆ ಅದ್ರ ಬಗ್ಗೆ ಯೋಚನೆ ಮಾಡಕ್ ಹೋಗ್ಬಿಡಿ ನೀವು. ಆಯ್ತು. ಎಲ್ಲ ಚೆನ್ನಾಗಾಗಿತ್ತು. ಇದೊಂದು ವಿಷಯದಲ್ಲಿ ಯಾಕೆ ಹೀಗಾಯ್ತು? ಭಾಗ್ಯ ಅವ್ರಿಗೆ ಯಾಕೆ ಹಾಗೆ ಮಾಡಿದ್ರು? ಅಣ್ಣ, ಇದು ಸಾಧ್ಯನೇ ಇಲ್ಲ. ಪೂಜಾ ಅವ್ರ ಅಕ್ಕ ಭಾಗ್ಯ ಎಷ್ಟು ತಾಳ್ಮೇಲೆ ಇರ್ತಾರೆ ಅಂತ ನಿನಗೂ ಗೊತ್ತು. ಅವರು ಹೀಗೆಲ್ಲ ಮಾಡೋಕ್ ಸಾಧ್ಯನೇ ಇಲ್ಲ. ಏನೇನ್ ಮಾತಿನ ಅಂತ ನಾನ್ ಸುಳ್ಳು ಹೇಳ್ತಿದ್ದೀನಿ ಅಂತನಾ? ನೋಡಿ ಕಿಶನ್, ಹೆಂಡತಿ ಮನೆಯವ್ರನ್ನ ವಹಿಸ್ಕೊಂಡು ಬರ್ಬೇಕು, ಬೇಡ ಅಂತ ನಾನು ಹೇಳಲ್ಲ. ಆದ್ರೆ ಎಲ್ಲಾ ವಿಷಯದಲ್ಲೂ ಅವ್ರು ಮಾಡಿದೆ ಸರಿ ಅಂತ ವಹಿಸ್ಕೊಂಡು ಬರೋದು ಚೆನ್ನಾಗಿ ಕಾಣಲ್ಲ. ಬರ್ತಾ ಈ ಕಿಶನ್ಗೆ ಮನೆಯವ್ರ ಮೇಲೆ ನಂಬಿಕೆ ಕಡಿಮೆ ಆಗ್ತದೆ. ನಿನ್ನೆ ಮೊನ್ನೆ ಕಟ್ಕೊಂಡಿರೋ ಆ ಪೂಜನ ತಲೆ ಮೇಲೆ ಕೂರಿಸ್ಕೊಂಡು ಮೆರೆಸ್ತಿದ್ದಾನೆ. ನೋಡ್ಕೊನಿ ಕಿಶನ್, ಪ್ಲೀಸ್ ಬೇಡ. ಕನಿಕಾ, ಬರ್ತಾ ಬರ್ತಾ ನಿನ್ ನಾಲ್ಗೆ ಉದ್ದ ಆಗ್ತಾ ಇದೆ. ಮಾತಿನ ಮೇಲೆ ನಿಗಾ ಕಳ್ಕೊತಾ ಇದೆಯಾ? ಇಲ್ಲಿ ನಡೀತಾ ಇರೋದೇ ಬೇರೆ ವಿಷಯ, ನೀನ್ ಮಾತಾಡ್ತಾ ಇರೋದೇ ಬೇರೆ. ಆಕ್ಚುಲಿ ಈ ಪ್ರಾಬ್ಲಮ್ ಅಲ್ಲಿ ಮಿಸ್ಟೇಕ್ ಯಾರ್ದು, ಅಲ್ಲಿ ಏನಾಯ್ತು ಅನ್ನೋದನ್ನ ಕರೆಕ್ಟಾಗಿ ತಿಳ್ಕೊಬೇಕು. ಇಬ್ರು ಇಷ್ಟೆಲ್ಲ ಆದ್ಮೇಲೆ ನಿನ್ ಕ್ಲಾರಿಟಿ ಸಿಕ್ತಿಲ್ಲ ಅಂದ್ರೆ ನನ್ಗೆ ಏನ್ ಹೇಳ್ಬೇಕು ಅಂತಾನೆ ಅರ್ಥ ಆಗ್ತಿಲ್ಲ. ಏನೇ ಆದ್ರೂ ಆ ತಾಂಡವ್ಗೆ ಭಾಗ್ಯ ಹೊಡಿಬಾರ್ದಿತ್ತು. ಕಾಮತ್ ಮನೆ ಅಂದ್ರೆ ಬಂದಿರೋ ಗೆಸ್ಟ್ಗಳನ್ನ ಚೆನ್ನಾಗಿ ಟ್ರೀಟ್ ಮಾಡ್ತೀವಿ. ಈಗ ಬಂದಿರೋ ಗೆಸ್ಟ್ಗೆ ಇನ್ಸಲ್ಟ್ ಆಗಿದೆ ಅಂತ ಹೊರಗಡೆ ಗೊತ್ತಾದ್ರೆ ಏನಾಗ್ಬೇಕು ಬ್ರೋ? ಹೌದು ಆದಿ, ನಮ್ಮ ಮನೇಲಿ ಎಷ್ಟೆಷ್ಟೋ ದೊಡ್ಡ ಫಂಕ್ಷನ್ಗಳಾಗಿದೆ, ಇದಕ್ಕಿಂತ ದೊಡ್ಡ ಪಾರ್ಟಿಗಳಾಗಿದೆ. ಆದ್ರೆ ಯಾವತ್ತೂ ಯಾರಿಗೂ ಅವಮಾನ ಆಗಿರ್ಲಿಲ್ಲ. ಬಂದಿರೋ ಗೆಸ್ಟ್ ಎಲ್ಲ ತುಂಬಾ ಖುಷಿಯಾಗಿ ಹೋಗ್ತಾ ಇದ್ರು. ಆದ್ರೆ ನಿನ್ನೆ ಮೊನ್ನೆ ಈ ಮನೆ ಭಾಗ ಆಗಿರೋ ಭಾಗ್ಯನಿಂದ ಬಂದಿರೋ ಗೆಸ್ಟ್ಗೆ ಅವಮಾನ ಆಗಿರೋದು ಒಪ್ಕೊಳ್ಳೋಂಥ ವಿಷಯ ಅಲ್ಲ. ಅಣ್ಣ ಇಷ್ಟು ವರ್ಷದಿಂದ ಉಳಿಸ್ಕೊಂಡ್ ಬಂದಿರೋ ಗೌರವನ್ನೆಲ್ಲ ಒಂದೇ ನಿಮಿಷದಲ್ಲಿ ಹಾಳು ಮಾಡ್ಬಿಟ್ರು ಆ ಭಾಗ್ಯ. ಕೇಳಿಸ್ಕೊಂಡಲ್ಲ ಬ್ರೋ ಅತ್ತೆ ಹೇಳಿದ ಮಾತನ್ನ. ಅದಕ್ಕೆ ನಮ್ ಸ್ಟ್ಯಾಂಡರ್ಡ್ಗೆ ಮ್ಯಾಚ್ ಆಗೋರ್ನ ಇನ್ವೈಟ್ ಮಾಡ್ಬೇಕು ಅಂತ ಹೇಳೋದು. ಇಲ್ಲ ಅಂದ್ರೆ ಇದೇ ತರ ಆಗೋದು.
ಅಣ್ಣ ನೋಡು, ಭಾಗ್ಯ ಅವ್ರನ್ನ ನೀನು ನೋಡೋಕ್ಕಿಂತ ಮುಂಚೆಯಿಂದ ನೋಡ್ತಾ ಇದ್ದೀನಿ. ಅವ್ರ ಕಾರಣ ಇಲ್ಲದೆ ಈ ತರ ಮಾಡೋಕೆ ಸಾಧ್ಯನೇ ಇಲ್ಲ. ಏನೇ ನಿರ್ಧಾರ ತಗೊಳ್ಳೋದಿದ್ರು ಯೋಚನೆ ಮಾಡಿ ನಿರ್ಧಾರ ತಗೋ. ಹೌದು ಕಿಶನ್, ನೀನ್ ಹೇಳ್ತಾ ಇರೋದು ಸತ್ಯನೇ. ಭಾಗ್ಯ ಅವರು ಸುಮ್ನೆ ಯಾರ ಮೇಲೂ ಕೈ ಮಾಡಲ್ಲ ಅನ್ನೋ ನಂಬಿಕೆ ನನಗಿದೆ. ಈ ವಿಷಯ ಯಾಕಾಯ್ತು ಏನಾಯ್ತು ಅನ್ನೋ ಸತ್ಯನ ನಾನು ತಿಳ್ಕೊತೀನಿ. ಡೋಂಟ್ ಅದೇ ಪ್ಲೆಸೆಂಟ್ ಸರ್ಪ್ರೈಸ್. ಬಾಪ ಕೂತ್ಕೋ ಕೂತ್ಕೋ. ಚೆನ್ನಾಗಿದ್ಯಾ? ನಾನು ಚೆನ್ನಾಗಿದ್ದೀನಿ, ನೀವು ಚೆನ್ನಾಗಿದ್ದೀರಾ? ಬಹಳ ಸಂತೋಷ. ಕುಸುಮ, ಭಾಗ್ಯ, ಯಾರು ಬಂದಿದ್ದಾರೆ ನೋಡಿ. ಆದಿ ಅವರು ಹೇಗಿದ್ದೀರಾ? ಚೆನ್ನಾಗಿದ್ದೀನಿ. ನೀವಿಬ್ರು ಇಲ್ಲಿ ಏನ್ ಮಾಡ್ತಿದ್ದೀರಾ? ಮೊದಲು ತೊಲಗಿ. ನೋಡಿ ಪ್ಲೀಸ್ ಕೋಪ ಮಾಡ್ಕೋಬೇಡಿ, ಅವ್ರನ್ನ ನಾನೇ ಕರ್ಕೊಂಡ್ ಬಂದಿರೋದು. ಬ್ರದರ್ ಬನ್ನಿ ಒಳಗಡೆ. ಅದೇ ಇವ್ರನ್ನ ನೀನ್ ಕರ್ಕೊಂಡು ಬಂದ್ಯಾ? ಇವರು ಅಲ್ಲ, ನನಗೆಲ್ಲ ಗೊತ್ತು ನಿಮ್ಗಳ ಮಧ್ಯೆ ಗಲಾಟೆ ಆಗಿದೆ ಅಂತ. ಅದನ್ನೆಲ್ಲ ಸರಿ ಮಾಡಬೇಕು ಅಂತಾನೆ ನಾನು ಇವ್ರನ್ನ ಇಲ್ಲಿ ಕರ್ಕೊಂಡ್ ಬಂದಿದ್ದು. ನೀವು ಪ್ಲೀಸ್ ಕೋಪ ಮಾಡ್ಕೋಬೇಡಿ. ಫಸ್ಟ್ ಆಫ್ ಆಲ್ ನಿಮ್ಗಾಗಿರೋ ಬೇಜಾರ್ಗೆ ನಾನು ನಿಮ್ಮನ್ನ ಸಾರಿ ಕೇಳಬೇಕು. ಸಾರಿ. ಅಯ್ಯೋ, ನೀವ್ಯಾಕೆ ಕ್ಷಮೆ ಕೇಳ್ತಿದ್ದೀರಾ ಅದೇ? ನಾನು ನಿಮ್ಮನ್ನ ಅಲ್ಲಿ ಇನ್ವೈಟ್ ಮಾಡಿದ್ದಕ್ಕೆ ತಾನೇ ಇಷ್ಟೆಲ್ಲ ಆಗಿರೋದು. ಅದಕ್ಕೆ ನಾನು ನಿಮ್ಮನ್ನ ಸಾರಿ ಕೇಳ್ತಾ ಇದ್ದೀನಿ. ಬ್ರದರ್ ಶ್ರೇಷ್ಠ, ಈಗ ನಿಮ್ ಸರ್ದಿ. ಬ್ರದರ್, ಏನ್ ಹೇಳ್ತಿದ್ದೀರಾ? ಬ್ರದರ್, ನಿನ್ನೆ ಏನಾಯ್ತು, ಯಾಕೆ ಹಾಗಾಯ್ತು ಅಂತ ನನಗೆಲ್ಲ ಗೊತ್ತು. ಶ್ರೇಷ್ಠ ಅವರೇ, ನಾನು ಈ ಥರ ಹೇಳ್ತಾ ಇದ್ದೀನಿ ಅಂತ ಬೇಜಾರು ಮಾಡ್ಕೋಬೇಡಿ. ನಿನ್ನೆ ಆಗಿರೋದ್ರಲ್ಲಿ ನಿಮ್ಮದೇ ತಪ್ಪಿದೆ. ವಾಟ್? ನನ್ ತಪ್ಪ? ಏನ್ ಹೇಳ್ತಿದ್ದೀರಾ? ಎಸ್ ಶ್ರೇಷ್ಠ ಅವರೇ, ನಿನ್ನೆ ನೀವು ಭಾಗ್ಯ ಮತ್ತೆ ಅವ್ರ ಮಕ್ಕಳ ಜೊತೆ ಹಾರ್ಷಾಗಿ ಮಾತಾಡಿದ್ರಿಂದನೇ ಎಲ್ಲ ಪ್ರಾಬ್ಲಮ್ ಶುರು ಆಯ್ತು ಅಂತ ನನಗೆ ಗೊತ್ತಿದೆ. ನೀವು ಇದನ್ನ ಬೇಕು ಅಂತ ಮಾಡಿದಿರ ಅಂತ ನಾನು ಹೇಳ್ತಾ ಇಲ್ಲ. ಏನೋ ವಿಷಯಗಳಿಗೆ ನಡೆದು ಹೋಯ್ತು. ಆದ್ರೆ ಸಾರಿ ಕೇಳೋದ್ರಲ್ಲಿ ಯಾವ ತಪ್ಪು ಇಲ್ವಲ್ಲ, ಅದಕ್ಕೆ ಹೇಳ್ತಾ ಇದ್ದೀನಿ. ಸೊ ಪ್ಲೀಸ್. ವಾಟ್ ಡು ಯು ಮೀನ್? ನಾನು ಇವಾಗ ಸಾರಿ ಕೇಳಬೇಕು ಅಂತನಾ? ಎಸ್ ಶ್ರೇಷ್ಠ, ನೀವು ಸಾರಿ ಕೇಳಲೇಬೇಕು. ನೋ ವೇ, ನಾನು ತಪ್ಪು ಮಾಡಿಲ್ಲ. ನಾನು ಯಾವುದೇ ಕಾರಣಕ್ಕೂ ಸಾರಿನೂ ಕೇಳಲ್ಲ. ನನ್ನಿಂದ ಇದನ್ನೆಲ್ಲ ಎಕ್ಸ್ಪೆಕ್ಟ್ ಮಾಡ್ಬಿಡಿ.
ದಯವಿಟ್ಟು ನೀವ್ಯಾರು ಬೇಜಾರು ಮಾಡ್ಕೋಬೇಡಿ. ಇದೆಲ್ಲ ಆಗ್ಬಾರ್ದಾಗಿತ್ತು, ಆದರೂ ಆಗೋಗಿದೆ. ದಯವಿಟ್ಟು ಇದ್ಯಾವುದನ್ನು ಮನಸ್ಸಲ್ಲಿ ಇಟ್ಕೋಬೇಡಿ. ಹಾಗೆ ಅವರೇ, ಪ್ಲೀಸ್ ಬೇಜಾರು ಮಾಡ್ಕೋಬೇಡಿ. ಅಯ್ಯೋ ಹಾಗೆಲ್ಲ ಏನೂ ಇಲ್ಲ ಆದಿಯವರೇ, ನೀವ್ಯಾಕೆ ಸುಮ್ಮನೆ ಏನೇನೋ ಯೋಚನೆ ಮಾಡ್ತಿದ್ದೀರಿ? ಹೌದು, ಭಾಗ್ಯ ಹೇಳ್ತಿರೋದು ಸರಿಯಾಗೇ ಇದೆ. ನೀವ್ಯಾಕೆ ಏನೇನೋ ಯೋಚನೆ ಮಾಡ್ತಿದ್ದೀರಾ? ತಪ್ಪು ಮಾಡಿದೋಳು ಕ್ಷಮೆ ಕೇಳದೆ ಹಾಗೆ ಹೊರಟೋದ್ಲು, ಅದಕ್ಕೆ ನೀವ್ಯಾಕೆ ಕ್ಷಮೆ ಕೇಳ್ತೀರಾ? ನೋಡಿ, ಈ ವಿಷಯದಲ್ಲಿ ನಮಗೆ ನಿಮ್ಮ ಮೇಲೆ ಯಾವುದೇ ಬೇಜಾರಿಲ್ಲ. ಸರಿ, ಹಾಗಿದ್ರೆ ನನ್ನ ಕಡೆಯಿಂದ ಒಂದು ರಿಕ್ವೆಸ್ಟು, ಇದು ನಡೆದಿದ್ದನ್ನೆಲ್ಲ ಇಲ್ಲಿಗೆ ಬಿಟ್ಬಿಡೋಣ. ಇದನ್ನ ಕ್ಯಾರಿ ಮಾಡೋದು ಬೇಡ, ಸರಿನಾ? ಬ್ರದರ್, ನಾನು ಹೊರಡ್ತೀನಿ, ಒಂದು ಸ್ವಲ್ಪ ಕೆಲಸ ಇದೆ. ಅಯ್ಯೋ ಬ್ರದರ್, ಮಾತಾಡ್ತಾ ಮಾತಾಡ್ತಾ ನಿಮ್ಮನ್ನ ಇಂಟ್ರೊಡ್ಯೂಸ್ ಮಾಡಿಸೋದೇ ಮರ್ತ್ಬಿಟ್ಟೆ ನೋಡಿ. ದಿಸ್ ಇಸ್ ತಾಂಡವ್, ಮೈ ಬಿಸ್ನೆಸ್ ಪಾರ್ಟ್ನರ್. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಒಳ್ಳೆ ಗುಣ ನಡತೆ ಇರುವಂಥ ವ್ಯಕ್ತಿ. ಇನ್ಫ್ಯಾಕ್ಟ್ ನಾವು ಹೇಳಬೇಕು ಅಂತಂದ್ರೆ ಒಂಥರ ಬ್ರದರ್ ಫ್ರಮ್ ಅನದರ್ ಮದರ್. ಬ್ರದರ್, ಇವರು ಕುಸುಮಾ ಅವರು, ಇವರು ಧರ್ಮರಾಜ್ ಅವರು, ಆ್ಯಂಡ್ ಇವರು ಭಾಗ್ಯ. ನನ್ನ ತಮ್ಮ ಕಿಶನ್ ಇದ್ದಾನಲ್ಲ, ಅವ್ರ ವೈಫ್ ಮನೆಯವರು. ಓ, ಐ ಸಿ. ನೈಸ್ ಟು ಮೀಟ್ ಯು. ಬ್ರದರ್, ನಾನು ಇನ್ನು ಬರ್ತೀನಿ. ಸರಿ. ಸರಿ, ನಾನು ಹೊರಡ್ತೀನಿ. ಅದೇ ತಿಂಡಿ ತಿನ್ನೋ ಟೈಮಿಗೆ ಬಂದಿದ್ಯಾ? ಬ್ರೇಕ್ಫಾಸ್ಟ್ ಮಾಡ್ಕೊಂಡೇ ಹೋಗ್ಬೇಕು. ಅಯ್ಯೋ, ಅದೆಲ್ಲ ಏನು ಬೇಡ. ಬೇಡ ಅನ್ನೋ ಹಾಗಿಲ್ಲ, ಅವ್ರು ಹೇಳಾಯ್ತಲ್ಲ, ನೀನ್ ತಿಂಡಿ ತಿನ್ಕೊಂಡೇ ಹೋಗ್ಬೇಕು. ಭಾಗ್ಯ, ರೆಡಿ ಮಾಡೋಣ. ನಾವೆಲ್ಲ ದೋಸೆ ಪ್ರಿಯರು. ಆರಾಮ್ ತಗೊಳ್ಳಿ, ಆರಾಮ್ ತಗೊಳ್ಳಿ. ವಾವ್, ತುಂಬಾ ಡಿಲಿಷಿಯಸ್ ಆಗಿದೆ ಈ ಸ್ವೀಟು. ಅದೇ ಅದಕ್ಕೆ ಹೇಳಿದ್ದು ತಿಂಡಿ ತಿನ್ಕೊಂಡು ಹೋಗು ಅಂತ. ಈ ತರ ಸ್ವೀಟು ನಾನು ಯಾವತ್ತೂ ಟ್ರೈ ಮಾಡಿರಲಿಲ್ಲ. ಏನ್ ಹೆಸರು ಈ ಸ್ವೀಟ್ದು? ಇದರ ಹೆಸರು ಭಾಗಿ ಬಾತ್. ಬಾಗಿ ಬಾತ? ಏನದು ಬಾಗಿ ಬಾತು? ಇದು ನಮ್ಮ ಭಾಗ್ಯನ ಸ್ಪೆಷಲ್ ರೆಸಿಪಿ, ಅದಕ್ಕೆ ಭಾಗಿ ಬಾತ್ ಅಂತ ಹೆಸರು. ಸೂಪರ್ ಸೂಪರ್. ಭಾಗ್ಯ, ತುಂಬಾ ಚೆನ್ನಾಗಿದೆ ಈ ಸ್ವೀಟು, ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಥ್ಯಾಂಕ್ಸ್ ಆದಿಯವರೇ. ನೀವೊಂದು ಕ್ಯಾಂಟೀನ್ ನಡೆಸ್ತಾ ಇದ್ದೀರಲ್ಲ, ಹಾ, ಆ ಕ್ಯಾಂಟೀನಲ್ಲಿ ಈ ಸ್ವೀಟ್ ನೀಡಿ ಎಲ್ರಿಗೂ ಗ್ಯಾರಂಟಿ ಇಷ್ಟ ಆಗುತ್ತೆ. ನೀವೇನಾದ್ರೂ ಈ ಸ್ವೀಟ್ನ ಜನಗಳಿಗೆ ಕೊಟ್ಟು ಟ್ರೈ ಮಾಡಕ್ ಹೇಳಿದ್ರೆ ಫುಲ್ಲು ಫೇಮಸ್ ಆಗೋಗ್ತೀರಾ.